ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್. ಇವತ್ತು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನನಗೊಬ್ಬರು ಕಮೆಂಟ್ ಮಾಡಿದರು, ಅಕ್ಕ ಪ್ಲೈನ್ ಬ್ಲೌಸು ನೀಟಾಗಿ ನಮಗೆ ಒಂದು ಕಟಿಂಗನ್ನು ಹೇಳ್ಕೊಡಿ ಸ್ಟೆಪ್ ಬೈ ಸ್ಟೆಪ್ಪು ಅಂತ ಹೇಳಿದರು. ಹಾಗೆ ಹೇಳ್ಕೊಟ್ಟಂಗೆ ಆಯಿತು. ಮತ್ತು ಈ ಬ್ಲೌಸಿನ ಬಗ್ಗೆ ನಾನು ಸ್ವಲ್ಪ ಹೇಳ್ತೀನಿ. ಇವ್ರು ಹೇಗೆ ಅಂತಂದರೆ ಇವ್ರು ಸ್ವಲ್ಪ ಏಜ್ ಆದವ್ರೆ. ಹೇಗಂತಂದರೆ ಇವರು ಮನೇಲಿ ಮನೇಲಿ ಟೈಲರಿಂಗ್ ಮಾಡ್ತಿರ್ತಾರಲ್ವ, ಅವ್ರ ಮೇಲೆ ಇವ್ರಿಗೆ ನಂಬಿಕೆ ಇಲ್ಲ, ಚೆನ್ನಾಗಿ ಹೊಲಿಯಲ್ಲ ಅಂತೇಳ್ಬಿಟ್ಟು ಇವ್ರ ಫ್ಯಾಮಿಲಿ ಅಷ್ಟು ಜನ ಬಟ್ಟೆ ಕೊಡ್ತಾರೆ. ಆದರೆ ಇವ್ರು ಮಾತ್ರ ನನಗೆ ಅವ್ರದ್ದೊಂದು ಶಾಪ್ ಇದೆ, ಅಲ್ಲೇ ಬಟ್ಟೆ ಹೊಲಿಸೋದವರು, ಅಲ್ಲೇ ಕೊಡಿ, ಮನೇಲಿ ಬಟ್ಟೆ ಹೊಲಿತಾರೆ ಅಂದರೆ ಬ್ಲೌಸ್ ಹಾಳು ಮಾಡಿಕೊಟ್ಬಿಡ್ತಾರೆ ಅಂತ ಅವ್ರ ಮನೋಭಾವ. ಆದರೆ ಅವ್ರ ಫ್ಯಾಮಿಲಿ ಎಲ್ಲದೂ ಬಟ್ಟೆ ಕೊಟ್ಟಾದ್ಮೇಲೆ ಇದೊಂದು ಬ್ಲೌಸನ್ನ ಹಾಗೆ ಇಟ್ಕೊಂಡಿದ್ರು ಅವರು. ಯಾಕೆ ಇದು ಬ್ಲೌಸು ಹೊಲಿಯೋಕೆ ಕೊಡಲ್ವಾ ಅಂತ ನಾನು ಕೇಳಿದೆ, ಅಂದರೆ ನೋಡಿದೆ ಅಲ್ವಾ ನಾನು, ಹಾಗಾಗಿ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು ನಮ್ಮ ಅತ್ತೆ ಅಂಗಡಿಯಲ್ಲಿ ಬಟ್ಟೆ ಹೊಲಿತಾರಲ್ಲ ಅವರೊಬ್ಬರಿಗೆ ಕೊಟ್ಟು ಬರೋಕ್ಕೆ ಹೇಳಿದ್ದಾರೆ, ಅಲ್ಲೇ ಕೊಡ್ತೀವಿ ನಾವು, ಅವರಿಗೆ ಮನೇಲಿ ಸ್ಟಿಚ್ ಮಾಡ್ತಾರೆ ಅಂತಂದರೆ ನೀಟಾಗಿ ಸ್ಟಿಚ್ ಮಾಡೋದಿಲ್ಲ ಅನ್ನೋದು ಅವರು ಒಂಥರ ಭಾವನೆ ಅವ್ರಿಗೆ ಬಂದುಬಿಟ್ಟಿದೆ ಅವಾಗಿಂದನೂ. ಹಾಗಾಗಿ ನಾನು ಅಂಗಡಿಯಲ್ಲಿ ಹೊಲಿಯೋಕ್ಕೆ ಕೊಡ್ತೀನಿ ಅಂತ ಹಿಡ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಅವರು ನನಗೆ ಈ ಬ್ಲೌಸ್ ಇಟ್ಟಿದ್ದೀನಲ್ಲ, ಇವರು ಸೊಸೆ ನನಗೆ ತುಂಬ 15 ವರ್ಷದಿಂದ ಕಸ್ಟಮರು, 15 ವರ್ಷದಿಂದ ನನ್ನ ಹತ್ರನೇ ಬಟ್ಟೆ ಹೊಲಿಸಿದ್ದಾರೆ, ಎಲ್ಲೂ ಸಹ ಹೊಲಿಸಿಲ್ಲ. ಅದಕ್ಕೆ ನಾನು ಹೇಳಿದೆ, ನಾನು ಬೇರೆ ಥರ ಹೇಳಿದರೆ ಹೂ ಅಂತಿದ್ನಲ್ಲ, ಆದರೆ ನಂಗೆ ಅವರು ಮನೆಯಲ್ಲಿ ಬಟ್ಟೆ ಹೊಲಿತಾರೆ, ಮತ್ತು ಅವ್ರಿಗೊಂಥರ ಒಬ್ಬರು ಟೈಲರಿಗೆ ಅವ್ರು ಡಿಪೆಂಡ್ ಆಗಿಬಿಟ್ಟಿರ್ತಾರಲ್ಲ, ಅವ್ರು ಈಚೆಗೆ ಬಂದಿರಲ್ಲ. ಹಾಗಾಗಿ ಇಲ್ಲ, ಈ ಬ್ಲೌಸನ್ನು ನೀವು ಫಸ್ಟಿಗೆ ನಾನು ಹೊಲಿದು ಕೊಡ್ತೀನಿ, ಈ ಬ್ಲೌಸನ್ನು ನೀವು ಅವರೇ ಟೈಲರ್ ಹೊಲಿದಿದ್ದಾರೆ ಅಂತ ಹೇಳಿ, ಅಕಸ್ಮಾತು ಯಾರಾದರೆ ನನಗೆ ಹೇಳಿ, ಅವ್ರ ಮನಸ್ಸಿಗೆ ಅದು ಒಬ್ಬೊಬ್ಬರು ಮನಸ್ಸಲ್ಲಿ ಏನಿರುತ್ತೆ ಅಂದರೆ ಈ ಟೈಲರ್ ಹೊಲಿದ್ರೆ ಮಾತ್ರ ನಂಗೆ ಬ್ಲೌಸ್ ಕರೆಕ್ಟ್ ಆಗುತ್ತೆ, ಮತ್ತು ಎಕ್ಸ್ಟ್ರಾ ಬೇರೆ ಹೊಸಬ್ರು ಟೈಲರ್ ಹೊಲಿದ್ರೆ ಅದು ನಮಗೆ ಸರಿ ಆಗಲ್ಲ ಅನ್ನೋದು ಒಬ್ಬೊಬ್ರು ಮನಸ್ಸಿಗೆ ತುಂಬ ಇರುತ್ತೆ. ಹೇಗಂದರೆ ಇಲ್ಲಿ ನಮ್ಮನೆಯಲ್ಲೇ ಆಗಿರ್ಬೋದು, ನಾನು ಕಟಿಂಗ್ ಮಾಡಿಕೊಡ್ತೀನಿ, ಕೆಲವೊಂದು ಬ್ಲೌಸು ಯಾಸ್ಮಿನ್ ಹೊಲಿತಾಳೆ, ಅವಳಿಗೆಲ್ಲ ಕರೆಕ್ಟ್ ಆಗಿದ್ರೂ ಸಹಿತ ಅವಳು ಹೊಲಿದಿದ್ದಾಳೆ ಅನ್ನೋ ಕಾರಣಕ್ಕೆ, ಅವಳು ನನಗಿಂತ ಚೆನ್ನಾಗಿ ಫಿನಿಶಿಂಗ್ ಕೊಟ್ಟು ನನಗಿಂತ ಚೆನ್ನಾಗಿ ಹೊಲಿದ್ರು ಅವಳು ಹೊಲಿದಿದ್ದಾಳೆ ಅನ್ನೋ ಕಾರಣಕ್ಕೆ ಏನಾದರೂ ಒಂದು ತಪ್ಪುಗಳನ್ನು ಹುಡುಕ್ತಾರೆ. ಅವ್ರಿಗೆ ಏನಂದರೆ ಮೈಂಡ್ ಸೆಟ್ಟಲ್ಲಿ ಒಂಥರ ಅವರು ನಾನು ಹೊಲ್ಕೊಟ್ಟಿದ್ದೆ ಬ್ಲೌಸ್ಗಳನ್ನು ಹಾಕಿ ರೇವತಿ ಹೊಲಿದ ಬ್ಲೌಸು ಕರೆಕ್ಟಾಗಿ ಆಗುತ್ತೆ ಅನ್ನೋದು ಅವರು ಮನಸ್ಸಲ್ಲಿ ಬಂದ್ಬಿಟ್ಟಿರುತ್ತೆ. ಹಾಗಾಗಿ ನನ್ನ ಪಕ್ಕನೇ ಯಾಸ್ಮಿನ್ ಕೂತು ಹೊಲಿಯೋದ್ರಿಂದ ಅವಳ ಹತ್ರ ಹೊಲಿಸಿದ್ರೇನೋ, ಬ್ಲೌಸ್ ಅರ್ಜೆಂಟ್ ಇದ್ದಾವೆ ಅವಳ ಹತ್ರ ಹೊಲಿಸಿದ್ರೇನೋ ಅಂತ ಹೇಳಿ ಅವ್ರ ಮನಸ್ಸಿಗೆ ಬಂದುಬಿಡುತ್ತೆ. ಚೂರು ಏನಾದರೂ ಸಣ್ಣ ಮಿಸ್ಟೇಕ್ ಆದರೂ ನೀವು ಹೊಲಿದಿಲ್ಲ ಅವ್ರ ಹತ್ರ ಕೊಟ್ರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಗಾಗಿ ನಾನು ಏನು ಹೇಳೋದು ಈ ವಿಡಿಯೋದಲ್ಲಿ ಅಂದರೆ ಆ ರೀತಿ ಮಾಡ್ತಾ ಇದ್ದರೆ ಈ ವಿಡಿಯೋ ನೋಡಿ ನಾನು ಯಾವ ರೀತಿ ಕಟಿಂಗ್ ಮಾಡ್ತೇನೆ ಅಂತ. ಕಟಿಂಗು ಸಹಿತ ಇದರಲ್ಲಿ ಚೆನ್ನಾಗಿ ಸಾದಾ ಬ್ಲೌಸ್ ಕಟಿಂಗ್ ಸಹಿತ ತುಂಬ ಜನ ಕೇಳಿದರು. ಸಾದಾ ಬ್ಲೌಸ್ ಕಟಿಂಗ್ ಮಾಡಿದ್ರಾಯ್ತು. ತುಂಬ ದಪ್ಪ ಸೈಜ್ ಅಳತೆ, ಅಂದರೆ ಇದು ಎಷ್ಟು ಅಂತ ನಾನು ಇನ್ನೂ ನೋಡಿಲ್ಲ, ಹಾಗೆ ಓಪನ್ ಮಾಡಿದೆ, ಹಾಗೆ ನಿಮಗೆ ಹೇಳ್ತಾ ಇದ್ದೀನಿ. ಇದು ನೋಡಿ 11 ಇಂಚು ಎದೆ ಸುತ್ತಳತೆ ಇರೋ ಬ್ಲೌಸು. 11 ಇಂಚು ಅಂತ ಹೇಳಿದ್ರೆ 44 ಬರುತ್ತೆ ಅಂದ್ಕೊಳ್ತೀನಿ. ಎದೆ ಸುತ್ತಳತೆ ಬಂದ್ಬಿಟ್ಟು 44. ಈ ರೀತಿ ಒಂದು ಸಾದಾ ಬ್ಲೌಸ್ ಸ್ಟಿಚ್ ಮಾಡಿ ಅಂತ ಈ ಬ್ಲೌಸ್ ಕೊಟ್ಟಿದ್ದಾರೆ. ನಾನು ಕಟಿಂಗನ್ನು ಪೂರ್ತಿ ತೋರಿಸ್ತೀನಿ. ಕಟಿಂಗ್ ವಿಡಿಯೋನ ಮಿಸ್ ಮಾಡಿದೆ, ಕೊನೆವರೆಗೂ ನೋಡಿ. ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಕಟಿಂಗಲ್ಲಿ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಗಳಾಗಿ ತಪ್ಪುಗಳನ್ನ ಮಾಡ್ತಾ ಇದ್ರೆ ಬ್ಲೌಸ್ ಹೊಲಿಯೋದಕ್ಕೆ, ಅದಕ್ಕೂ ಸಹಿತ ಹೆಲ್ಪ್ ಆಗುತ್ತೆ. ವಿಡಿಯೋನ ಮಿಸ್ ಮಾಡ್ದೇ ಕೊನೆವರೆಗೂ ನೋಡಿ. ಯಾರೇ ಬಟ್ಟೆ ಕೊಟ್ಟರು ನಿಮಗೆ ಬ್ಲೌಸ್ ಪೀಸು ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ಈ ಬ್ಲೌಸ್ ಪೀಸು ಕರೆಕ್ಟು 1 ಮೀಟ್ರ್ ಇದೆ. ನಾವು ನೋಡಿ ಈ ಎಡ್ಜ್ ಇರುತ್ತಲ್ವ, ದೊಡ್ಡ ಸೈಜ್ ಅಳತೆ ಅಂದರೆ ಇದು 44 ಸೈಜು. ಈ ಎಡ್ಜಲ್ಲಿ ಸ್ಲೀವ್ ಕಟ್ ಮಾಡಬಾರ್ದು. ಈ ರೀತಿ ಬಂದಿರುತ್ತಲ್ಲ, ಇಲ್ಲಿ ಸ್ಲೀವ್ ಅನ್ನೋದನ್ನು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ನಾನು ಈ ರೀತಿ ಮಡ್ಚಿಬಿಟ್ಟು, ದಪ್ಪ ಅಂದರೆ 40 ಸೈಜು ಅಥವಾ 40 ಸೈಜಿನ ಮೇಲೆ ಇದ್ದಂತಹ ಅಳತೆಗೆ ನೀವು 1 ಮೀಟರ್ ಡಬಲ್ ಪನ್ನ ತಗೊಳ್ಳಿ. ಸಿಂಗಲ್ ಪನ್ನ ಆದರೆ 1 ಮೀಟರಿಗೂ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನೀವು ಫಸ್ಟಿಗೆ ಕಸ್ಟಮರ್ ಹತ್ರ ಬ್ಲೌಸು ಟೇಪಲ್ಲಿ ಅಳತೆ ಮಾಡಿಬಿಟ್ಟೆ ತಗೊಳ್ಳಿ. ಯಾಕಂದರೆ ನೆಕ್ಸ್ಟು ಕೆಲವರಿಗೆ ಪ್ಯಾಚ್ ಎಲ್ಲ ಕೊಡೋದು ಇಷ್ಟ ಆಗೋದಿಲ್ಲ. ಅದರಲ್ಲೂ ಏಜ್ ವ್ಯಕ್ತಿಗಳಂತೂ ಪ್ಯಾಚ್ ಎಲ್ಲ ಕೊಟ್ಟರೆ ಅವರು ತಗೊಳ್ಳೋದೇ ಇಲ್ಲ, ಚೆನ್ನಾಗಿ ಹೊಲ್ದಿಲ್ಲ ಆ ಥರ ಹೇಳ್ತಾರೆ. ನೋಡಿ ತೋಳು ಉದ್ದ 9.5 ಇದೆ. ನಾನಿಲ್ಲಿ ಸಾದಾ ಬ್ಲೌಸ್ ಆಗಿರೋದ್ರಿಂದ 10.5 11.5 ಇಟ್ಕೊಳ್ತೀನಿ. ಮತ್ತು ಏಜ್ ಆದ ಪರ್ಸನಿಗೆ ತೋಳಾಗಿರ್ಬೋದು, ಮೈ ಆಗಿರ್ಬೋದು, ಕಡಿಮೆ ಅಂತೂ ಮಾಡೋಂಗಿಲ್ಲ. ಕಡಿಮೆ ಮಾಡಿದ್ರೆ ಅವರು ತಗೊಳ್ಳೋದೇ ಇಲ್ಲ ಬ್ಲೌಸನ್ನು. ಹಾಗಾಗಿ 1 ಇಂಚು ಮಡ್ಚೋದಕ್ಕೆ ಸಾದಾ ಬ್ಲೌಸ್ ಆಗಿರೋದ್ರಿಂದ ಇನ್ನೂ 1 ಇಂಚು ಮಾರ್ಜಿನಿಗೆ ಬೇಕಲ್ವ. ಹಾಗಾಗಿ ಈಗ ಡೌನಿಂಗ್ ಬಂದುಬಿಟ್ಟು, ಸ್ಲೀವ್ ಡೌನಿಂಗ್ ಬಂದುಬಿಟ್ಟು 3 ಇಂಚು ತೊಗೊಂಡಿದ್ದೀನಿ. ಹಾಗೆ ಕಾಣ್ತಾ ಇದೆ ಅನ್ಕೊತೀನಿ ನೋಡಿ. ಇಲ್ಲಿಂದ 2ವರೆಗೆ 1 ಮಾರ್ಕ್ ಹಾಕಬೇಕು. ಹಾಗೆ ಇಲ್ಲಿಂದ ಇಲ್ಲಿಗೆ ಈಗ ತೋಳಿನ ಕಂಕ್ಳು ಅಗಲ ಎಷ್ಟಿದೆ ಅಂತ ಹೇಳಿ ನೋಡಬೇಕು.
ನೋಡಿ ಇಲ್ಲೂ ಸಹಿತ ಪ್ಯಾಚ್ ಕೊಟ್ಟಿದ್ದಾರೆ. ಬಟ್ಟೆ ಸಾಕಾಗಲ್ಲ, ದಪ್ಪ ಇರೋರಿಗೆ ಬಟ್ಟೆ ಸಾಕ 10 ಇಂಚಿದೆ, ತೋಳಿನ ಕಂಕ್ಳು ಅಗಲ ಬಂದ್ಬಿಟ್ಟು 10 ಇಂಚಿದೆ. ನಾವು ಇನ್ನೂ 1 ಇಂಚ್ ಬಟ್ಟೆನ ಎಕ್ಸ್ಟ್ರಾ ಕೊಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಹೊರಗಡೆ 1 ಇಂಚ್ ಬಿಟ್ಬಿಟ್ಟು 1 ಇಂಚ್ ಹೊರಗಡೆ ಬಿಟ್ಬಿಟ್ಟು ಈ ರೀತಿ ಮಾರ್ಕ್ ಮಾಡಬೇಕು. ಈಗ ನೋಡಿ ತೋಳಿನ ಶೇಪನ್ನು ಆರಾಮಾಗಿ ಕೊಟ್ಕೋಬೋದು. ಇಲ್ಲಿಂದ 2.5 ಇಂಚು ಏನೂ ಸಹಿತ ನಾವು ವ್ಯತ್ಯಾಸ ಮಾಡಿಲ್ಲ, ಇಲ್ಲಿಂದ 2 ಇಂಚು ಸಹಿತ ನಾವೇನೂ ಸಹ ವ್ಯತ್ಯಾಸ ಮಾಡಿಲ್ಲ. ಇನ್ನೊಂದು 1/4 ಇಂಚಿಗೆ ಈ ರೀತಿ ಶೇಪ್ ಹಾಕಬೇಕು. ಈಗ ಸ್ಲೀವ್ ಅನ್ನೋದು ರೆಡಿ ಆಯಿತು. ಇಲ್ಲಿ ನೋಡಿ 1 ಇಂಚಿಗೆ ಮಡ್ಚೋದಕ್ಕೆ ನಾವು ಈ ರೀತಿ ಮಾರ್ಕನ್ನು ಮಾಡಿಕೊಂಡ್ರೆ ಚೆನ್ನಾಗಿ ನೀಟಾಗಿ ಮಡ್ಚ್ಕೋಬೋದು, ಕನ್ಫ್ಯೂಸ್ ಆಗಲ್ಲ. ಈ ರೀತಿ ಎಲ್ಲ ಮಾರ್ಕ್ ಮಾಡಿಕೊಂಡ್ರೆ ಸ್ಟಿಚ್ ಮಾಡಬೇಕಾದ್ರೆ ನೀವು ಒಂದು 20 ನಿಮಿಷದೊಳಗೆ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ನೋಡಿ ಈಗ ನಾನು ಸ್ಲೀವನ್ನು ಕಟ್ ಮಾಡ್ತೀನಿ. ಸ್ಲೀವ್ ಶೇಪು ಚೆನ್ನಾಗಿ ಕೊಟ್ಟಿಲ್ಲ ಅಂದರೆ ನೀವು ಬ್ಲೌಸು ಚೆನ್ನಾಗಿ ಬರಲ್ಲ. ಈ ರೀತಿ ಕಚ್ಚಾಕೊಳ್ಳಿ, ಇಲ್ಲಿಗೆ ಮಡ್ಚೋದಂತ ಕರೆಕ್ಟಾಗಿ ಗೊತ್ತಾಗುತ್ತೆ. ಹಾಗೆ ಬ್ಲೌಸನ್ನ ಸ್ಲೀವನ್ನ ಈ ರೀತಿ ತಗೊಂಡು ಫಿಟ್ಟಿಂಗ್ ಅಳತೆ ಬಂದಿರುತ್ತಲ್ವ ಅಲ್ಲಿಗೆ ಒಂದು ಮಾರ್ಕ್ ಮಾಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು, ಬೇಕಿದ್ರೆ ಈ ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಹಾಕ್ತೀನಿ. ಇನ್ನೂ 2 ಇಂಚ್ ಬಟ್ಟೆನ ನಾವಿಲ್ಲಿ ಅಟ್ಯಾಚ್ ಮಾಡ್ಕೋಬೇಕು. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಇಲ್ಲಿ ಸೈಡಲ್ಲಿ ಬಟ್ಟೆ ಉಳಿದಿದೆ, ನಾನು ತೋರಿಸ್ತೀನಿ ನೋಡಿ. ಇಲ್ಲಿದೆ ಅಲ್ಲ ಬಟ್ಟೆ, ಇದೇ ಬಟ್ಟೆನೇ ಈ ರೀತಿ ಕಟ್ ಮಾಡಿಕೊಂಡ್ರೆ ಸ್ಲೀವ್ 4 ಕಡೆನೂ ಕೊಟ್ಕೋಬೋದು. ಇದು ದೊಡ್ಡ ಸೈಜ್ ಅಳತೆ ಆಗಿರೋದ್ರಿಂದ ಬಟ್ಟೆ ಪೀಸು ಸ್ವಲ್ಪನೂ ಸಹಿತ ವೇಸ್ಟ್ ಆಗೋದಿಲ್ಲ. ಈ ರೀತಿ ಕೊಟ್ಕೊಳ್ಳಿ ಸ್ಲೀವ್ಗೆ. ನೋಡಿ ಈ ರೀತಿ ಸ್ಲೀವ್ಗೆ 4 ಕಡೆಗೂ ಕೊಟ್ಕೋಬೇಕಾಗುತ್ತೆ. ಈಗ ಸ್ಲೀವ್ ಕಟ್ಟಿಂಗ್ ಆಯಿತು. ಈಗ ಬ್ಲೌಸು ಬಾಡಿ ಮೆಜರ್ಮೆಂಟ್ ಹಾಕೋಣ. ಸ್ಲೀವು ಇಷ್ಟ ಆಯಿತು. ಈಗ ಸಾದಾ ಬ್ಲೌಸ್ ಪೀಸನ್ನು ನಾವು ಈಗ ನೋಡಿ ನಾನು ಹೇಳಿದೆ ಅಲ್ವಾ, ಆ ರೀತಿ ಕಟ್ ಮಾಡಿಕೊಂಡ್ರೆ ಬಾಡಿ ಮೆಜರ್ಮೆಂಟಿಗೆ ಕರೆಕ್ಟಾಗಿ ಬ್ಲೌಸು ಚೆನ್ನಾಗಿ ಬರುತ್ತೆ. ಇದು ಡಿಸೈನು ಉಲ್ಟಾ ಬರಬಾರ್ದಲ್ವ, ಅದಕ್ಕೆ ನೋಡ್ಕೊಬೇಕು, ಕರೆಕ್ಟಾಗಿ ಬರುತ್ತೆ. ನೋಡಿ ನಾವು ಈ ರೀತಿ ಮಡ್ಚಿಟ್ಕೊಂಡಿದ್ದೀವಿ. ಇದು ಎಷ್ಟಿದೆ ಅಂತ ಹೇಳಿಬಿಟ್ಟು ಎಷ್ಟಿದೆ ಮೈ ಉದ್ದ ಅಂತ ಹೇಳ್ಬಿಟ್ಟು ಒಂದ್ಸರಿ ಚೆಕ್ ಮಾಡಬೇಕು. ಈಗ ನೋಡಿ ಮೈ ಉದ್ದ 16 ಇಂಚಿದೆ. ಇಂಚಿಗೆ ಪ್ಲಸ್ ನಾವು 2 ಇಂಚ್ ಆ್ಯಡ್ ಮಾಡಬೇಕು. ಸಾದಾ ಬ್ಲೌಸಿಗೆ ನಾವು 2 ಇಂಚು, ಲೈನಿಂಗ್ ಬ್ಲೌಸಿಗಾದರೆ 1 ಇಂಚ್ ಆ್ಯಡ್ ಮಾಡಬೇಕು, 18 ಇಂಚು. ಯಾಕಂದರೆ ಇದರಲ್ಲೇ ಫೋಲ್ಡಿಂಗ್ ಬರುತ್ತೆ. ಹಾಗಾಗಿ ನೋಡಿ ಈ ರೀತಿ ಒಂದು ಗೆರೆಯನ್ನು ಹಾಕೊಳ್ಳಿ. ಫ್ರೆಂಡ್ಸ್, ಇಷ್ಟು ಬ್ಲೌಸ್ ಕಟ್ಟಿಂಗಲ್ಲೂ ನಾನು ಸ್ಲೀವ್ ಕಟ್ಟಿಂಗನ್ನು ಎಂಡಿಂಗಲ್ಲಿ ತೋರಿಸ್ತಿದ್ದೆ. ಆದರೆ ಈ ಬ್ಲೌಸ್ ಕಟ್ಟಿಂಗಲ್ಲಿ ಸ್ಲೀವ್ ಕಟ್ಟಿಂಗನ್ನು ಫಸ್ಟೇ ತೋರಿಸಿದ್ದೀನಿ. ಯಾಕಂದರೆ ತುಂಬ ಜನಕ್ಕೆ ಸ್ಲೀವ್ ಕಟ್ಟಿಂಗು ಹೇಳ್ಕೊಡಿ ಅಂತ ಕೇಳ್ತಾ ಇದ್ರು. ಈಗ ನೋಡಿ ಬ್ಲೌಸು ಅಳತೆ ಬ್ಲೌಸನ್ನು ನಾವು ಈ ರೀತಿ ಇಟ್ಕೋಬೇಕು. ಈಗ ಇವ್ರಿಗೆ ನಮ್ಮದು ಟಾರ್ಗೆಟ್ ಏನಿರೋದಂದರೆ ಬ್ಲೌಸು ತುಂಬ ನೀಟಾಗಿ ಹೊಲ್ದು ಕೊಡಬೇಕು. ಆ ಟೈಲರ್ ಅವ್ರಿಗೆ ಹೇಗೆ ಸ್ಟಿಚ್ ಮಾಡಿಕೊಡ್ತಾ ಇದ್ರು ಅದಕ್ಕಿಂತ ಚೆನ್ನಾಗಿ ಹೊಲ್ಕೊಡ್ಬೇಕು. ಚೆನ್ನಾಗಿ ಆಗಿದೆ ಅಂತ ಹೇಳೋರು ಮನಸ್ಸಿಂದ ಹೇಳಿದ್ರ ಮೇಲೆ ನಾನೇ ಹೊಲಿದಿದ್ದು ಅಂತ ಹೇಳಬೇಕು ಅಂತ ಇದ್ದೀನಿ. ನೋಡಿ 6.5 ಇದೆ ಮುಂಭಾಗ. ಫಸ್ಟು ನಾವು ಮುಂಭಾಗ ನೋಡ್ಕೋಬೇಕು, ಈ ರೀತಿ ನೋಡ್ಕೊಬೇಕು. 6.5 ಇದೆ.
6ವರೆಗೆ ನಾವು ಅರ್ಧ ಇಂಚ್ ಆ್ಯಡ್ ಮಾಡಬೇಕಷ್ಟೇ. ಅಲ್ಲಿಗೆ 7 ಇಂಚು. ಹಾಗೆ ಕುತ್ತಿಗೆ ಅಗಲ ನೋಡಿ ಕಾಣಿಸ್ತಾ ಇದೆ ಅನ್ಕೊತೀನಿ. ಕುತ್ತಿಗೆ ಅಗಲನ ನಾವು ಈ ರೀತಿ ಇಟ್ಕೋಬೇಕು. ಟೇಪನ್ನು ಮಡಿಚ್ಬಿಟ್ಟು 2 ಇಂಚು. ಕುತ್ತಿಗೆ ಅಗಲ ಬಂದ್ಬಿಟ್ಟು 2 ಇಂಚು. ವಿಡಿಯೋ ಪೂರ್ತಿ ಕಟ್ಟಿಂಗ್ ನೋಡಿದ್ರಿ ಅಂದರೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಹಾಗೆ ಬೇಗ ಕಮೆಂಟ್ ಮಾಡಿ ನಿಮಗೆ ಇದರ ಸ್ಟಿಚಿಂಗ್ ವಿಡಿಯೋ ಬೇಕಾ ಅಂತ ಹೇಳಿಬಿಟ್ಟು. ನೋಡಿ ಈ ರೀತಿ ಒಂದು ಬಾಕ್ಸನ್ನು ಹಾಕ್ಕೊಳ್ಳಿ. ಅಳತೆ ಬ್ಲೌಸಲ್ಲಿ ಅಳತೆ ಮಾಡಿ 2 ಇಂಚ್ ಬಂತು. ಒಂದು ಬಾಕ್ಸನ್ನು ಹಾಕ್ಕೊಳ್ಳಿ. ಇಲ್ಲಿಂದ ನೀವು ಒಂದು 1/4 ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿ ಒಂದು ಶೇಪ್ ಬಂದರೆ ಹಾಕ್ಕೊಳ್ಳಿ. ಇಲ್ಲ ಅಂತ ಅಂದರೆ ಬರಲಿಲ್ಲ ನಮಗೆ ಶೇಪು ರೌಂಡ್ ಶೇಪ್ ಕೊಡೋಕ್ಕೆ ಬರಲ್ಲ. ಕೆಲವು ಜನ ವಿ ಶೇಪಲ್ಲಿ ಎಳಿತಾರೆ. ಅವರಿಗೆ ನೀವು ಫ್ರಂಟಲ್ಲಿ ನಿಮ್ಗೆ ಇದೇ ರೀತಿ ಹೇಳಿದರು ಅಂದರೆ ಈ ರೀತಿ ಇಟ್ಬಿಟ್ಟು ಆರಾಮಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಸ್ಟಿಚಿಂಗಿಗೆ ಅಂತ 1/4 ಇಂಚು ನಾವು ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ವಲ್ಲ, 6ವರೆ ಬಂದಿತ್ತು, ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ವಿ. ನೋಡಿರಿ, ಈಗ ಕುತ್ತಿಗೆ ಅಗಲನ 2 ಇಂಚು ಈ ರೀತಿ ಫೋಲ್ಡ್ ಮಾಡಬೇಕು. ಈಗ ಭುಜ ಅಂದರೆ ಶೋಲ್ಡರು 3ವರೆ ಇದೆ. ಏಜ್ ಆದವರಿಗೆ, ಸ್ವಲ್ಪ ದಪ್ಪ ಇರೋರಿಗೆ ಶೋಲ್ಡರ್ ಅನ್ನೋದು ಜಾಸ್ತಿ ಬರುತ್ತೆ. ನೋಡಿ 3ವರೆ ಇದೆ, ಅದಕ್ಕೆ ನಾವು 3/4 ಇಂಚ್ ಆ್ಯಡ್ ಮಾಡಬೇಕು. 3ವರೆಗೆ 3/4 ಇಂಚು ಅಂತಂದರೆ 4.25. ಆಯಿತಾ? ಈಗ ನಾವೇನು ಮಾಡಬೇಕು, ಶೋಲ್ಡರ್ ಇಲ್ಲಿ ನೋಡ್ಕೊಂಡ್ವಲ್ಲ, ಈಗ ಹಾರ್ಮೋಲನ್ನು ನಾವು ಈ ರೀತಿ ಫೋಲ್ಡ್ ಮಾಡಿ ನೋಡ್ಕೋಬೇಕು. ಕರೆಕ್ಟಾಗಿ ಬ್ಲೌಸನ್ನು ಈ ರೀತಿ ಎಲ್ಲ ಎಳಿಬೇಡಿ. ಬ್ಲೌಸನ್ನು ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ನೋಡಿ 5ವರೆ ಇದೆ. 5 ಬಂದರೆ ಅರ್ಧ ಇಂಚ್ ಸೇರಿಸಿ 5ವರೆ ಇಡಿ. 5ವರೆ ಬಂದರೆ 6 ಇಂಚ್ ಇಡಿ. ಯಾಕಂದರೆ ಇದು ಎದೆ ಸುತ್ತಳತೆ 11 ಇಂಚ್ ಇರೋದ್ರಿಂದ ಹಾರ್ಮೋಲ್ ಬಂದುಬಿಟ್ಟು 6 ಇಂಚು ಬೇಕೇ ಬೇಕು. ಇಲ್ಲ ಅಂದರೆ ಬ್ಲೌಸ್ ಅವ್ರಿಗೆ ತುಂಬಾ ಟೈಟ್ ಆಗುತ್ತೆ. ನೋಡಿ ಈ ರೀತಿ ಇಟ್ಕೊಂಡೆ. ಈಗ ನೀವು ಏನು ಮಾಡಿ ಅಂದರೆ ಬ್ಲೌಸಿನ ಎದೆ ಸುತ್ತಳತೆನ ಈಗ ನೋಡ್ಕೊಳ್ಳಿ. ಯಾಕಂದರೆ ಈ ರೀತಿ ಕರೆಕ್ಟು ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ಅಂತಂದರೆ 10ವರೆ ಇದೆ. 10ವರೆ 10 ನೋಡಿ, 10ವರೆ ಅಂತಂದರೆ 11ವರೆ 12ವರೆ 13 ಇಟ್ಕೊಳ್ಳೋಣ. ನೋಡಿ ಎದೆ ಸುತ್ತಳತೆನ 11 ಇದೆ. ಈ ರೀತಿ ನೋಡಿದಾಗ 11 ಇದೆ. ಈ ರೀತಿ ಏನಾದರೂ ಕನ್ಫ್ಯೂಸ್ ಆದರೆ ನಿಮಗೆ ನೋಡಿ, ಈ ಕಡೆ ಈ ಥರ ಗೆರೆ ಹಾಕ್ಕೊಳ್ಳಿ. ನೋಡಿ ಗುಂಡಿ ಹಾಕ್ಕೊಳ್ಳಿ. ಈ ಥರ ಗುಂಡಿ ಹಾಕ್ಕೊಂಡು ಬ್ಯಾಕಲ್ಲಿ ಈ ರೀತಿ ಅಳತೆ ನೋಡ್ಕೊಳ್ಳಿ. ನೋಡಿ ಬ್ಯಾಕಲ್ಲಿ ಈ ರೀತಿ ಅಳತೆ ನೋಡ್ಕೊಂಡಾಗ ಕರೆಕ್ಟಾಗಿ ಸಿಕ್ಬಿಡ್ತು ನಿಮಗೆ. ನೀವು 4ನೇ ಒಂದು ಭಾಗ ಅಳತೆ ನೋಡ್ಕೊಂಡಾಗ ನಿಮಗೆ ಏನಾದರೂ ಕನ್ಫ್ಯೂಸ್ ಆಯಿತು ಅಂದರೆ ಬ್ಯಾಕಲ್ಲಿ ಈ ರೀತಿ ಅಳತೆ ನೋಡ್ಕೊಳ್ಳಿ. 22 ಇದೆ. 22 ಅರ್ಧ ಎಷ್ಟು? 11. ಬ್ಯಾಕಲ್ಲಿ ನೋಡಿ ಫಿಟ್ಟಿಂಗ್ ಮಾಡಿದ್ರೇ ಕರೆಕ್ಟ್ ಬರುತ್ತಲ್ವಾ. ಈಗ ಫ್ರಂಟಲ್ಲಿ ಇಲ್ಲಿ ಒಂದು 1/4 ಇಂಚ್ ಬಿಟ್ಬಿಟ್ಟೆ ನೀವು ಫುಲ್ 1/4 ಇಂಚ್ ಬಿಟ್ಟಾದರೂ ಮಾಡ್ಬೋದು, ಇಲ್ಲಾಂದರೆ ಫುಲ್ ಆದರೂ ಇಟ್ಕೋಬೋದು. 11 ಇಂಚು ಫಿಟ್ಟಿಂಗ್ ಅಳತೆ. ಅದಕ್ಕೆ ನಾವು 2 ಇಂಚು ಸೇರಿಸಿದ್ರೆ 13 ಇಂಚ್ ಆಯಿತು. ಎಕ್ಸ್ಟ್ರಾ ಬಟ್ಟೆನ ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳಿ. ಈಗ ಇಲ್ಲಿಂದ ಟೇಪನ್ನು ಹಿಡ್ಕೊಂಡು 6 ಇರುತ್ತಲ್ವಾ, 6ನ್ನ ಅರ್ಧ ಮಾಡಿದ್ರೆ 3 ಬರುತ್ತೆ. ಇಲ್ಲಿಂದ 2.25 ಇಂಚು. ಹಾಗೆ ಇಲ್ಲಿಂದ 1/4 40 ಸೈಜು ಇರೋರಿಗೆ ಬೇಡ, 1 ಇಂಚ್ ಇಟ್ಕೊಳ್ಳೋಣ. ಬ್ಲೌಸು ಬ್ಯಾಕಲ್ಲಿ ಕುಪ್ಪೆ ಬರ್ತಾ ಇತ್ತು ಅಂತ ಅಂದರೆ ಏಜ್ ಆದವರಿಗೆ, ದಪ್ಪ ಇರೋರಿಗೆ ಅದು ಸಾಮಾನ್ಯವಾಗಿ ಬರುತ್ತೆ. ಹಾಗಾಗಿ ನೀವು 1 ಇಂಚಿಗೆ ಇಟ್ಕೊಳ್ಳಿ. ಇನ್ನೊಂದು ಮಾರ್ಕು ಫ್ರಂಟಿಗೆ 3/4 ಇಂಚಿಗೆ ಇಟ್ಕೊಳ್ಳಿ. ನೋಡಿ ಈ ರೀತಿ. ಈಗ ನಾವು ಕಂಕ್ಳು ಮಾರ್ಕನ್ನು ಮಾಡಾಯಿತು. ಕಂಕ್ಳು ಮಾರ್ಕಲ್ಲಿ ಏನು ಕನ್ಫ್ಯೂಸ್ ಇಲ್ಲ ಅಂದ್ಕೊಳ್ತೀನಿ. ನೋಡಿ ಇಲ್ಲಿಂದ ಅರ್ಧ ಮಾಡಿ
ಇಲ್ಲಿಂದ 6 ಇದೆ, ಅರ್ಧ ಮಾಡಿದಾಗ ಮಧ್ಯಕ್ಕೆ ಇಲ್ಲಿ ಒಂದು ಗೆರೆ ಹಾಕಿ ಇಲ್ಲಿಂದ 2.5 ಹಾಕಿ, ಹಾಗೆ ಒಂದು ಕಾಲು ಬೇಡ 1 ಇಂಚಿಗೆ ಮಾಡಿ. 1 ಕಾಲು ನನಗೆ ಹಾಕಿ ಅಭ್ಯಾಸ. ನೀವೇನಾದರೂ 40 ಸೈಜ್ ಒಳಗಿದ್ರೆ 1 ಕಾಲು ಮಾಡ್ಕೊಳ್ಳಿ, 40 ಸೈಜ್ ಮೇಲಿದ್ರೆ 1 ಇಂಚ್ ಸಾಕು. ಹಾಗೆ 3/4 ಇಂಚು ಈ ಮಾರ್ಕ್ ಅನ್ನೋದು ಫ್ರಂಟಿಗೆ ಬರುತ್ತೆ, ಈ ಮಾರ್ಕ್ ಅನ್ನೋದು ಬ್ಯಾಕಿಗೆ ಬರುತ್ತೆ. ಹಾಗೆ ಶೋಲ್ಡರ್ ಡ್ರಾಪ್ ಆಗ್ತಾ ಇದ್ರೆ ನೀವು ಈ ರೀತಿ ಒಂದು ಕಟಿಂಗ್ ಮಾಡಬೇಕಾಗತ್ತೆ. ಇಲ್ಲಿ ಕಟಿಂಗ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಶೋಲ್ಡರ್ ಅನ್ನೋದು ಕೂರುತ್ತೆ. ಈಗ ಬ್ರೆಸ್ಟ್ ಪಾಯಿಂಟು ನಿಪ್ಪಲ್ ಪಾಯಿಂಟು ಈ ರೀತಿ ಹಾಕಬೇಕು. ಯಾಕಂದರೆ ಈ ಬೆಲ್ಟ್ ಪಟ್ಟಿ ಇಡಬೇಕಲ್ವಾ, ಈ ಬೆಲ್ಟ್ ಪಟ್ಟಿ ತುಂಬ ಜನಕ್ಕೆ ಕನ್ಫ್ಯೂಸ್ ಇದೆ. ನಾವು ಇದೇ ಲೈನಿಂಗ್ ಬ್ಲೌಸ್ ಆಗಿದ್ರೆ ಬ್ಯಾಕಿಗಿಂತ ಫ್ರಂಟಲ್ಲಿ 1 ಇಂಚು ಉದ್ದ ಇರ್ತಿತ್ತು. ನಮ್ಮ ಲೈನಿಂಗ್ ಬ್ಲೌಸ್ ಕಟ್ಟಿಂಗ್ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಆದರೆ ಲೈನಿಂಗ್ ವಿತೌಟ್ ಲೈನಿಂಗ್ ಅಂದರೆ ಸಾದಾ ಬ್ಲೌಸ್ ಆಗಿರೋದ್ರಿಂದ ಬ್ಯಾಕು ಫ್ರಂಟು ಸೇಮ್ ಇಟ್ಕೊತೀವಿ. ಯಾಕಂದರೆ 2 ಇಂಚು ಜಾಸ್ತಿ ಇಟ್ಟಿದ್ದೀವಿ. ಇದು ಮೈ ಉದ್ದ ಬಂದ್ಬಿಟ್ಟು 16 ಇಂಚು. 16 ಇಂಚಿಗೆ ನಾವು 2 ಇಂಚ್ ಸೇರಿಸ್ಕೊಂಡು 18 ಇಂಚ್ ಮಾಡಿದ್ದೀವಿ. ಹಾಗಾಗಿ ಒಂದೇ ಸಮ ಬ್ಯಾಕು ಫ್ರಂಟು ಒಂದೇ ಸಮ ಇಟ್ಟಿದ್ದೀವಿ. ಈಗ ಇಂಪಾರ್ಟೆಂಟ್ ಆಗಿ ಏನು ಅಂತಂದರೆ ನೋಡಿ, ಬ್ಲೌಸನ್ನು ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಟೇಪನ್ನು ಈ ರೀತಿ ಇಟ್ಕೊಂಡು 13.5 ಬಂದಿದೆ. ಬ್ರೆಸ್ಟ್ ಪಾಯಿಂಟು ಅಂತಂದರೆ ನಾನು ಇಲ್ಲಿಂದ ಇಲ್ಲಿ ಇಟ್ಕೊಳ್ತೀನಿ. 13.5 ಬಂದಿದೆ, 14.5 ಇಟ್ಕೊಳ್ಳಿ. ಹಾಗೆ ನಿಪ್ಪಲ್ ಪಾಯಿಂಟ್ ಅಂತ ಹೇಳಿ, ನಿಪ್ಪಲ್ ಪಾಯಿಂಟ್ ಅಂದರೆ ಕರೆಕ್ಟಾಗಿ ಇಲ್ಲಿ ನಿಪ್ಪಲ್ ಪಾಯಿಂಟ್ ಅಂತ ಇರುತ್ತೆ. ಇದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಶೋಲ್ಡರಿನ ಮಧ್ಯ, ಎರಡೂ ಶೋಲ್ಡರಿನ ಮಧ್ಯ ಬಂದುಬಿಟ್ಟು ಈ ಟೇಪನ್ನು ಮಧ್ಯ ಮಾಡಿಬಿಟ್ಟು ಇಲ್ಲಿಂದ ಸ್ವಲ್ಪ ಈ ರೀತಿ ಎಳೆದ್ಬಿಟ್ಟು ನೋಡಬೇಕು. 14.5 ಇದೆ. ಯಾವತ್ತೂ ಒಂದು ತಿಳ್ಕೊಳ್ಳಿ, ಇಲ್ಲಿ ಬ್ರೆಸ್ಟ್ ಪಾಯಿಂಟ್ಗಿಂತ ಬ್ರೆಸ್ಟ್ ಪಾಯಿಂಟು 13.5 ಬಂತು, 14.5 ಇಟ್ವಿ. ನಿಪ್ಪಲ್ ಪಾಯಿಂಟು ಜಾಸ್ತಿ ಇರುತ್ತೆ. ಅಕಸ್ಮಾತು ಇದು 13.5 ಬಂದಂಗೆ ಇದು 13.5 ಬಂತು ಅಂದರೆ ಬೆಲ್ಟ್ ಪಟ್ಟಿ ಅನ್ನೋದು ಕ್ರಾಸ್ ಆಗಿ ನೀಟಾಗಿ ಬರಲ್ಲ. ಒಂದು ಅರ್ಧ ಇಂಚಾದರೂ ನೀವು ನಿಪ್ಪಲ್ ಪಾಯಿಂಟನ್ನು ಜಾಸ್ತಿ ಮಾಡಬೇಕಾಗತ್ತೆ. ಇಲ್ಲ ಅಂತ ಅಂದರೆ ಬೆಲ್ಟ್ ಪಟ್ಟಿ ಅನ್ನೋದು ಸ್ಟ್ರೈಟಾಗಿ ಈ ರೀತಿ ಒಂದು ಗೆರೆ ಬರುತ್ತೆ. ಆ ರೀತಿ ಬರಬಾರ್ದು. ಬೆಲ್ಟ್ ಪಟ್ಟಿ ಈ ರೀತಿ ಕ್ರಾಸ್ ಆಗಿ ಬರಬೇಕು. ಹಾಗಾಗಿ ಬ್ರೆಸ್ಟ್ ಪಾಯಿಂಟಿಗಿಂತ ನಿಪ್ಪಲ್ ಪಾಯಿಂಟ್ ಅನ್ನೋದು 1 ಇಂಚು ಜಾಸ್ತಿನೇ ಬಂದಿರುತ್ತೆ. 14.5 ಬರ್ತಾ ಇದೆ ನೋಡಿ. 14.5ನ ಇಲ್ಲೂ ಅಷ್ಟೇ ಇದೆರಡರ ಮಧ್ಯನೇ ಮಾಡಬೇಕು. 14.5 ಇದ್ದರೆ 15.5, 1 ಇಂಚು ಜಾಸ್ತಿ ಮಾಡಬೇಕು. ಆದರೆ ಇಲ್ಲಿ ಕಂಕ್ಳು ಪಾಯಿಂಟು ಅಂತ ಬರುತ್ತಲ್ವಾ, ಕಂಕ್ಳು ಪಾಯಿಂಟು ಅಂತ ಬಂದಲ್ಲಿ ಮಾತ್ರ ಅರ್ಧ ಇಂಚನ್ನು ಜಾಸ್ತಿ ಇಡಬೇಕಾಗತ್ತೆ. 8 ಬಂದಿದೆ, 8.5 ಇಟ್ಟರೆ ಸಾಕಾಗತ್ತೆ. ಈಗ ನೋಡಿ ಈ ರೀತಿ ಬೆಲ್ಟ್ ಶೇಪನ್ನು ಆರಾಮಾಗಿ ನೀವು ಕೊಡ್ಬೋದು. ಬೆಲ್ಟ್ ಶೇಪ್ ಎಷ್ಟು ಚೆನ್ನಾಗಿ ಬಂತು ಅಂತ ಹೇಳ್ಬಿಟ್ಟು ಫ್ರಂಟ್ ಪಾರ್ಟಲ್ಲಿ ಇಷ್ಟ ಆಯಿತು. ಇದರಲ್ಲಿ ಏನಾದರೂ ಕನ್ಫ್ಯೂಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ನೋಡಿ, ಇದು ಬ್ರೆಸ್ಟ್ ಪಾಯಿಂಟು, ನಿಪ್ಪಲ್ ಪಾಯಿಂಟು, ಹಾಗೆ ಕಂಕ್ಳು ಪಾಯಿಂಟಿಗೆ ಅರ್ಧ ಸೇರಿಸಿ, ನಿಪ್ಪಲ್ ಪಾಯಿಂಟಿಗೆ 1 ಸೇರಿಸಿ 14.5. ನೀವು ಅಳತೆ ಬ್ಲೌಸಲ್ಲಿ ಬಂದಿರೋ 14.5 ಬಂದರೆ 15.5 ಇಡಿ. ಬ್ರೆಸ್ಟ್ ಪಾಯಿಂಟಲ್ಲಿ 13.5 ಬಂದಿತ್ತು, 14.5 ಇಡಿ. ನೀವು ಬೇಕಿದ್ರೆ ಬಂದಿರೋದನ್ನು ಮೇಲೆ ಮಾರ್ಕ್ ಮಾಡ್ಕೋಬೋದು. ಆದರೆ ಇಲ್ಲಿ ಕಟ್ ಮಾಡಬೇಕಾಗುತ್ತೆ. ಸ್ಟಿಚ್ ಆದಮೇಲೆ ಅದು ಇಲ್ಲಿಗೆ ಬಂದು ಕೂತಿರುತ್ತೆ. ಈಗ ನೋಡಿ, ನಾವೀಗ ಬ್ಲೌಸ್ ಇಷ್ಟು ರೆಡಿ ಆದಮೇಲೆ ನಾವು ಹಾಕಿರೋ ಅಳತೆ ಕರೆಕ್ಟ್ ಇದೆಯಾ ಅಂತ ಹೇಳಿ ಒಂದು ಸರಿ ಚೆಕ್ ಮಾಡಬೇಕಾಗತ್ತೆ. ನಾವೀಗ ಹಾರ್ಮೋಲ್ ರೌಂಡಿಂಗನ್ನು ನೋಡಬೇಕಾಗತ್ತೆ. ಅದನ್ನು ನೀವು ಟೇಪಲ್ಲಿ ಸಹಿತ ನೋಡ್ಬೋದು, ಅಳತೆ ಬ್ಲೌಸಲ್ಲಿ ಸಹಿತ ನೋಡ್ಬೋದು. ನೋಡಿ, 9 ಇದೆ, ಕಂಕ್ಳು ರೌಂಡಿಂಗ್ 9 ಇದೆ. ಟೇಪನ್ನು ನೀವು ಇಲ್ಲಿ 1/4 ಇಂಚು ಬಿಡಬೇಕಾಗತ್ತೆ. ಯಾಕಂದರೆ ಶೋಲ್ಡರ್ ಜಾಯಿಂಟ್ ಬರುತ್ತಲ್ವ. ಟೇಪನ್ನು ನೀವು ಈ ರೀತಿ ಮಾಡಿಕೊಂಡು 9.5 ಬರ್ತಾ ಇದೆ. ಇಲ್ಲಿ ಒಂದು ಟಕ್ಸ್ ಬರುತ್ತೆ, ಆಗ ಕರೆಕ್ಟಾಗಿ ಅದು ಇಲ್ಲೇ ಕೂರುತ್ತೆ. 9.5 ಕರೆಕ್ಟ್ ಇದೆ. ಬೇಕಿದ್ರೆ ನೀವು ಒಬ್ಬೊಬ್ರಿಗೆ ಏನಾಗುತ್ತೆ ಅಂದರೆ ಬಲಗಡೆ ಕಂಕ್ಳು ಸ್ವಲ್ಪ ಜಾಸ್ತಿ, ಎಡಗಡೆ ಕಂಕ್ಳು ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಬರ್ತಿರುತ್ತೆ. ಬ್ಲೌಸನ್ನೇ ನೀವು ಈ ರೀತಿ ಇಟ್ಬಿಟ್ಟು ಚೆಕ್ ಮಾಡ್ಕೊಬೋದು. ಕರೆಕ್ಟಾಗಿ ಬರ್ತಾಯಿದೆ ನೋಡಿ, ಇಲ್ಲಿದೆ ಗೆರೆ. ಇವ್ರದ್ದು ಹಾಗೆ ಇದೆ ಪ್ರಾಬ್ಲಮ್ಮು. ಬಲಗಡೆ ಕೈ ಸ್ವಲ್ಪ ದೊಡ್ಡದಿರುತ್ತೆ ಕೆಲವರಿಗೆ, ಎಡಗಡೆ ಕೈ ಚಿಕ್ಕದಿರುತ್ತೆ. ಆಗ ಈ ರೀತಿ ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಕರೆಕ್ಟಾಗಿ ಬಂದಿದೆ. ಫಿಟ್ಟಿಂಗ್ ಅಳತೆಗೂ ಕಂಕ್ಳು ರೌಂಡಿಂಗ್ ಅಳತೆಗೂ ಕರೆಕ್ಟಾಗಿದ್ದರೆ ಬ್ಲೌಸು ಫಿಟ್ಟಿಂಗ್ ಲೈನ್ ಅನ್ನೋದು ಕರೆಕ್ಟಾಗಿ ಹೀಗೆ ಬರುತ್ತೆ. ನೀವು ಇದನ್ನು ಚೆಕ್ ಮಾಡಲಿಲ್ಲ, ಕಂಕ್ಳು ರೌಂಡಿಂಗನ್ನು ಚೆಕ್ ಮಾಡಲಿಲ್ಲ ಅಂತಂದರೆ ಮಾತ್ರ ಫಿಟ್ಟಿಂಗ್ ಕ್ರಾಸ್ ಆಗೋಗುತ್ತೆ. ಈಗ ನೋಡಿ ಕರೆಕ್ಟಾಗಿದೆ. ಈಗ ಫಸ್ಟ್ ಕಟ್ಟಿಂಗು ಬೆಲ್ಟ್ ಪಟ್ಟಿಯಿಂದ ಸ್ಟಾರ್ಟ್ ಮಾಡಿ. ಯಾರೇ ಕಟ್ ಮಾಡಿದ್ರು ಬೆಲ್ಟ್ ಪಟ್ಟಿಯಿಂದನೇ ಕಟ್ ಮಾಡಿ.
ಸಿಂಗಲ್ ಕಟ್ ಮಾಡಿ, ಡಬಲ್ ಕಟ್ ಮಾಡಬೇಡಿ. ಬೇಕಿದ್ರೆ ನೀವೊಂದು ಗುಂಡು ಪಿನ್ ಬೇಕಾದರೂ ಹಾಕೋಬೋದು. ಹಾಗೆ ನೋಡಿ 4 ಈ ರೀತಿ ಹಾರ್ಮೋನ್ ಶೇಪನ್ನು ಕಟ್ ಮಾಡಿ. ಕಟ್ ಮಾಡಿದ್ರ ಈಗ ನೆಕ್ ಕಟ್ ಮಾಡಿ, ಫ್ರಂಟ್ ನೆಕ್ಕನ್ನು ಕಟ್ ಮಾಡಿ. ತುಂಬ ಈಸಿ ಇದೆ ನೋಡಿ. ಫ್ರಂಟ್ ನೆಕ್ ಕಟ್ ಮಾಡಾಯ್ತಾ. ಶೋಲ್ಡರ್ ಡ್ರಾಪ್ ಅಂತ ತುಂಬ ಜನ ಹೇಳ್ತಾ ಇದ್ರೆ ನೀವು ಏನು ಮಾಡಿ, ಈ ರೀತಿ ಕಟ್ ಮಾಡಿಕೊಂಡು ಇಲ್ಲೊಂದು 1/4 ಇಂಚಿಗೆ ಈ ರೀತಿ ಕೆಳಗೆ ತನ್ನಿ. ಆಗ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಅನ್ನೋದು ಬರೋದಿಲ್ಲ. ಈಗ ಫ್ರಂಟ್ ಪಾರ್ಟು ಇಷ್ಟು ಕಟಿಂಗ್ ಆದಮೇಲೆ ಇನ್ನೊಂದು ಕಟಿಂಗ್ ಇರುತ್ತೆ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಹೊರಗಡೆ ಬಂದರೆ ಬ್ಲೌಸ್ ಕರೆಕ್ಟಾಗಿ ಕೂರುತ್ತೆ. ಈ ರೀತಿ ಫೋಲ್ಡ್ ಮಾಡಿ. ಈಗ ನೋಡಿ ಫಿಟ್ಟಿಂಗ್ ಮಾರ್ಕಿಗೆ ಇಲ್ಲಿಗೊಂದು ಕಚ್ ಹಾಕೊಳ್ಳಿ. ಇದನ್ನು ಈ ರೀತಿ ಉಲ್ಟಾ ಮಾಡಿ, ಉಲ್ಟಾ ಮಾಡಿಬಿಟ್ಟು ಈ ರೀತಿ ಫೋಲ್ಡ್ ಮಾಡಿ. ಇಲ್ಲಿ ಫಸ್ಟ್ ಒಂದು, ಇಲ್ಲೊಂದು ಕಚ್ಚು, ಆಮೇಲೆ ಹೀಗೆ ಮಡಚಿಬಿಟ್ಟು ಇದೆ ಹೀಗೆ ಇಲ್ಲಿ ಕರೆಕ್ಟಾಗಿ ಇದೆರಡಕ್ಕೂ ಮಡಚಿಬಿಟ್ಟು ಇಲ್ಲಿ ಒಂದು ಕಚ್ಚು, ಹಾಗೆ ಹೀಗೆ ಮಡಚಿಬಿಟ್ಟು ಇಲ್ಲಿ ಒಂದು ಕಚ್ಚು, ಹಾಗೆ ಹೀಗೆ ಬಿಡಿಸ್ಬಿಟ್ಟು. ಇವರು 44 ಸೈಜ್ ಆಗಿರೋದ್ರಿಂದ 2.5ಗೆ ಈ ರೀತಿ ಮಾರ್ಕ್ ಮಾಡಬೇಕು. ಹಾಗೆ 1 ಇಂಚು, ಆ ಕಡೆ 1 ಇಂಚು, ಈ ಕಡೆ 1 ಇಂಚು ಈ ರೀತಿ ಶೇಪನ್ನು ಕೊಡಬೇಕು. ಹಾಗೆ ಇದು ಎಲ್ಲ ಟಕ್ಸಿಗೂ ಗ್ಯಾಪ್ ಅನ್ನೋದು 2.5 ಇಂಚ್ ಇರಬೇಕು. ಪ್ರತಿ ಒಂದು ಟಕ್ಸಿಗೂ ಗ್ಯಾಪ್ ಅನ್ನೋದು 2.5 ಇಂಚ್ ಇರಬೇಕು. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಆದಮೇಲೆ ಇಲ್ಲಿಂದ ಇಲ್ಲಿಗೆ, ಆಯಿತಾ. ಇಷ್ಟಾದಮೇಲೆ ನೀವು ಈ ಪೀಸನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ನೀವು ಈ ರೀತಿ ಮಾಡಿದ್ರೆ ಮಾರ್ಕ್ ಅನ್ನೋದು ಬಿದ್ದಿರುತ್ತೆ. ಕರೆಕ್ಟಾಗಿ ನೀವೀಗ ಬ್ಲೌಸ್ ಕಟ್ ಮಾಡಿ ಬೇರೆಯವ್ರಿಗೆ ಹೊಲಿಯೋಕೆ ಕೊಡ್ತೀರ ಅಂದರೆ ಈ ರೀತಿ ಮಾರ್ಕ್ ಇದ್ದರೆ ಅವರು ತುಂಬ ಚೆನ್ನಾಗಿ ಹೊಲಿತಾರೆ. ಹಾಗೆ ಬ್ಯಾಕ್ ರೌಂಡಿಂಗು ಅದು ತುಂಬ ಜನಕ್ಕೆ ಈಸಿ ಇರುತ್ತೆ. ತುಂಬ ಜನಕ್ಕೆ ಶೇಪ್ ಸಮೇತ ಹಾಕಕ್ಕೆ ಬರಲ್ಲ. ನಿಮಗೇನಾದರೂ ಅಳತೆ ಬ್ಲೌಸಲ್ಲಿ ರೌಂಡ್ ನೆಕ್ಕೆ ಇತ್ತು, ರೌಂಡ್ ನೆಕ್ಕೆ ಹೊಲೀರಿ ಅಂತ ಕೊಟ್ಟಿದ್ರು ಅಂದರೆ ನೀವೇನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಈ ಬ್ಲೌಸನ್ನು ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡು ನೀವು ಮಾರ್ಕ್ ಹಾಕಿದರೆ ಕರೆಕ್ಟಾಗಿ ಆಗುತ್ತೆ ನೋಡಿ. ಕರೆಕ್ಟಾಗಿ ಈ ರೀತಿ ಫಸ್ಟು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ, ನೆಕ್ಕನ್ನು ಈ ರೀತಿ ಇಟ್ಕೊಳ್ಳಿ. ಬೇಕಿದ್ದರೆ ಫ್ರಂಟಲ್ಲಿ ಇದನ್ನು ತಗೊಂಡು ಮಾರ್ಕ್ ಮಾಡಿಕೊಂಡು ಕರೆಕ್ಟಾಗಿ ಹೀಗೊಂದು ಗೆರೆ ಹಾಕ್ಕೊಳ್ಳಿ. ಯಾಕಂದರೆ ಒಬ್ಬೊಬ್ಬರು ಕಟ್ ಮಾಡಿದಾಗ ಬ್ಯಾಕ್ ಒಂಥರ ಶೋಲ್ಡರ್ ಕಟ್ ಮಾಡಿರ್ತಾರೆ, ಫ್ರಂಟ್ ಒಂಥರ ಶೋಲ್ಡರ್ ಕಟ್ ಮಾಡಿರ್ತಾರೆ. ಶೋಲ್ಡರ್ ಸೇರಿಸಿದಾಗ ಅದು ವೇರಿಯೇಷನ್ ಅನ್ನೋದು ಬರ್ತಾ ಇರುತ್ತೆ ನೋಡಿ. ಈ ರೀತಿ ಇಟ್ಕೊಳ್ಳಿ. ಇಲ್ಲಿ ನಾವು ಶೋಲ್ಡರ್ ಸೇರಿಸೋದಕ್ಕೆ ಅಂತ ಇಷ್ಟು ಬಿಟ್ಕೋಬೇಕಾಗತ್ತೆ, ಅದರಿಂದ ಈಚೆಗೇ ಇಟ್ಕೋಬೇಕು. ತುಂಬ ಜನಕ್ಕೆ ಈ ರೌಂಡ್ ಶೇಪ್ ಅನ್ನೋದು ಕೊಡೋಕ್ಕೆ ಬರ್ತಾ ಇರಲ್ಲ. ಅವರಿಗೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಟೇಪಲ್ಲಿ ನೋಡ್ತೀವಿ, ನಮಗೆ ಟೇಪಲ್ಲೇ ಹೇಳ್ಕೊಡಿ ಅನ್ನೋರಿಗೆ ಏನು ಮಾಡಬೇಕು ಅಂತಂದರೆ ಡೀಪನ್ನು ನೀವು 2 ಥರನೂ ತೊಗೋಬೋದು ನೋಡಿ. ಡೀಪನ್ನು ನೀವು 5 ಇಂಚಿದೆ, ಅದಕ್ಕೆ ಪ್ಲಸ್ ಅರ್ಧ ಇಂಚು ಸೇರಿಸ್ಕೋಬೇಕು. ಇದರಲ್ಲಿ ಎಷ್ಟು ಬಂದಿದೆ ಅಂತ ನೋಡೋಣ. ನೋಡಿ 5 ಪ್ಲಸ್ ಅರ್ಧ 5.5 ಕರೆಕ್ಟಾಗಿ ಬಂದಿದೆ. ಇನ್ನೊಂದು ಥರ ನೀವು ಡೀಪ್ ಮೆಜರ್ಮೆಂಟ್ ನೋಡ್ಬೋದು. ಇದೆರಡರ ಮಧ್ಯ ಕರೆಕ್ಟಾಗಿ ಈ ಶೋಲ್ಡರ್ ಮಧ್ಯೆ ಇರುತ್ತಲ್ವಾ, ಇಲ್ಲಿಂದ ನೋಡ್ಬೇಕು. ಇಲ್ಲೂ ಅಷ್ಟೇ 5.5 ಬರ್ತಾ ಇದೆ. ಹೀಗೆ ನೀವು ಡೀಪನ್ನು ಇಡ್ಬೋದು. ಇನ್ನೂ ಒಂಥರ ಅಂತಂದರೆ ಬ್ಲೌಸ್ ಉದ್ದನ ನೀವು ಫಸ್ಟು ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಇಲ್ಲಿಗೆ ಇದೆ ನೋಡಿ. ಈಗ ನೀವು ಏನು ಮಾಡಬೇಕು, ಬ್ಲೌಸ್ ಬ್ಯಾಕನ್ನು ಈ ರೀತಿ ಮಡಚಬೇಕು, ಇಡಬೇಕು. ಎಷ್ಟು ಕರೆಕ್ಟಾಗಿ ಬಂದಿದೆ ನೋಡಿ. ಇದಿಷ್ಟು ಎಕ್ಸ್ಟ್ರಾ ಮಡ್ಚೋದು ಅಂತ ನಾವು ಒಂದು ಗೆರೆ ಹಾಕಿದ್ದೀವಿ. ಇಲ್ಲಿ ನಿಮಗೆ ರೌಂಡ್ ಶೇಪ್ ಅನ್ನೋದು ಬಂದಿದೆ. ಅಂದರೆ ನೋಡಿ ಇಲ್ಲಿ ಇಟ್ಟಾಗ ಎಷ್ಟು ಕರೆಕ್ಟ್ ಎಕ್ಸಾಕ್ಟ್ ಬಂದು, ನೀವು ಟೇಪಲ್ಲಿ ಅಳತೆ ಮಾಡಿದ್ರು ಹಾಗೆ ಬಂದಿರಬೇಕು, ನೀವು ಅಳತೆ ಬ್ಲೌಸಲ್ಲಿ ಹಿಡಿದ್ರೂ ಸಹಿತ ಕರೆಕ್ಟಾಗಿ ಹಾಗೆ ಬಂದಿರಬೇಕು. ಹೇಗೆ ಮಾಡಿದ್ರು ಅಳತೆ ಅನ್ನೋದು ಕರೆಕ್ಟಾಗಿ ಬಂದಿರಬೇಕು ನೋಡಿ. ಈ ರೀತಿ ಇಟ್ಕೊಂಡು
ಕರೆಕ್ಟಾಗಿ ಫಿಟ್ಟಿಂಗ್ ಲೈನ್ ಎಲ್ಲೂ ಮಿಸ್ ಆಗಬಾರ್ದು ಅಂದರೆ ಈ ಟಿಪ್ಸನ್ನೆಲ್ಲ ಫಾಲೋ ಮಾಡಿ. ಮೊನ್ನೆ ಇದರ ವಿಡಿಯೋನೂ ಸಹಿತ ಹಾಕಿದ್ದೀನಿ, ಈ ರೀತಿ ಕಚ್ ಹಾಕೊಂಡ್ಬಿಟ್ಟು ಫಿಟ್ಟಿಂಗ್ ಲೈನನ್ನು ಹೇಗೆ ಹಾಕೋದು ಅಂತ ಹೇಳ್ಬಿಟ್ಟು. ಆ ವಿಡಿಯೋನು ನೋಡಿಲ್ಲ ಅಂದರೆ ನೋಡಿ. ಹಾಗೆ ನಮ್ಮ ಟೈಲರಿಂಗ್ ರಾಜಿ ಟೈಲರಿಂಗಲ್ಲಿ ತುಂಬ ನಿಮಗೆ ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಸಿಗುತ್ತೆ, ಚೆಕ್ ಮಾಡ್ಕೊಳ್ಳಿ. ಯಾರೆಲ್ಲ ಬಿಗಿನರ್ಸ್ ಕಲಿತಿರ್ತೀರಾ ಎಲ್ಲ ಸೈಜಿನ ಅಳತೆ ಬ್ಲೌಸಿಂದು ಸಹಿತ ನಾನು ವಿಡಿಯೋ ಹಾಕಿದ್ದೀನಿ. ಹಾಗೆ ರಿಕ್ವೆಸ್ಟೆಡ್ ವಿಡಿಯೋ ಇತ್ತು, ಅಕ್ಕ ಲೈನಿಂಗ್ ಬ್ಲೌಸು ಕಟ್ಟಿಂಗ್ ಮಾಡೋದು ಹೇಳ್ಕೊಡಿ, ಅಂದರೆ ಲೈನಿಂಗ್ ವಿತೌಟ್ ಲೈನಿಂಗ್, ಸಾರಿ ಫ್ರೆಂಡ್ಸ್, ಸಾದಾ ಬ್ಲೌಸು ಕಟ್ಟಿಂಗ್ ಮಾಡೋದು ಹೇಳ್ಕೊಡಿ ಅಂತೇಳಿ. ಫ್ರೆಂಡ್ಸ್, ಕೆಲವೊಂದು ಮಾತುಗಳು ತಪ್ಪಾಗಿ ಆಡಿದರೆ ಸಾರಿ, ಯಾಕಂದರೆ ಫುಲ್ಲು ಬಟ್ಟೆ ಇದೆ ಇವಾಗ ಈ ಟೈಮಲ್ಲಿ. ಆದರೂ ಸಹಿತ ನಂಗೆ ರಿಕ್ವೆಸ್ಟು ಒಂದು ಬ್ಲೌಸ್ ಬಂದಿತ್ತು, ಅಂದರೆ ಲೈನಿಂಗ್ ಬ್ಲೌಸ್ ಅಲ್ಲ ಸಾದಾ ಬ್ಲೌಸನ್ನು ಹೇಳ್ಕೊಡಿ ಅಂತ. ಆ ಮೈಂಡ್ ಸೆಟ್ಟಲ್ಲೇ ಇರ್ತೀವಲ್ವ, ಹಾಗಾಗಿ ಸ್ವಲ್ಪ ಮಿಸ್ ಆಗುತ್ತೆ. ಏನಾದರೂ ಮಿಸ್ ಆಗಿದ್ದರೆ ನಾನು ಸಾರಿ ಕೇಳ್ತೀನಿ. ಫ್ರೆಂಡ್ಸ್ ನೋಡಿ, ಈ ರೀತಿ ರೆಡಿ ಆಯಿತು. ತುಂಬ ದಿವಸ ಆಗಿತ್ತು ಅವ್ರು ಕೇಳಿಬಿಟ್ಟು ನನಗೆ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ನೀವು ಬೆಲ್ಟ್ ಪಟ್ಟಿ ಸಹಿತ ಎಕ್ಸ್ಟ್ರಾ ಏನೂ ಕಟ್ ಮಾಡ್ಕೊಳ್ಳೋದು ಬೇಡ, ಕರೆಕ್ಟಾಗಿ ಇದೇ ಬೆಲ್ಟ್ ಪಟ್ಟಿ ಬರುತ್ತೆ. ಹಾಗೆ ಇದು ಹುಕ್ಸಿಗೆ ರಿಂಗ್ಸಿಗೆ ಬರುತ್ತೆ. ಇದಕ್ಕೆ ನೀವು ಇನ್ನೂ ನೀಲಿ ಕಲರ್ದು ಯಾವ್ದಾದ್ರು ಲೈನಿಂಗ್ ಪೀಸನ್ನು ಹಾಕ್ಬಿಟ್ಟು 2 ಬಟ್ಟೆನ ಅಟ್ಯಾಚ್ ಮಾಡ್ಕೋಬೋದು. ಹುಕ್ಸು ರಿಂಗ್ಸಿಗೆ ಬರುತ್ತೆ, ಇದು 2 ಪೀಸು. ಇದು ಕುತ್ತಿಗೆ ಪಟ್ಟಿಗೆ ಬರುತ್ತೆ, ಹಾಗೆ ಇದು ಸ್ಲೀವ್ಗೆ ಬರುತ್ತೆ. ಈ ವಿಡಿಯೋ ಮಾಡೋ ಉದ್ದೇಶ ಏನು ಅಂದರೆ, ಅವರು ಒಬ್ಬರೇ ಟೈಲರಿಗೆ ಮೈಂಡ್ ಸೆಟ್ ಅಲ್ಲಿಗೆ ಅಡ್ಜಸ್ಟ್ ಆಗಿರ್ತಾರಲ್ವ, ಹಾಗಾಗಿ ಅವರಿಗೂ ಸಹಿತ ನಾವು ಚೆನ್ನಾಗಿ ಹೊಲ್ಕೊಟ್ಟು ಅವ್ರ ಮನಸ್ಸನ್ನು ಗೆಲ್ಲಬೇಕು ಅಂತ ನಾನು ಈ ಬ್ಲೌಸ್ ಒಂದು ಕಟ್ಟಿಂಗ್ ಮಾಡಿ ವಿಡಿಯೋ ಮಾಡಿ ಹಾಕ್ತೆ. ಈ ಬ್ಲೌಸ್ ಕಟ್ಟಿಂಗು ನಿಮಗೆ ಎಷ್ಟರ ಮಟ್ಟಿಗೆ ಅರ್ಥ ಆಯಿತು ಅಂತ ಹೇಳ್ಬಿಟ್ಟು ನನಗೆ ಹೇಳಿ. ಹಾಗೆಯೇ ಕಮೆಂಟ್ ಮಾಡಿ, ಈ ಬ್ಲೌಸಿನ ಸ್ಟಿಚ್ ಬೇಕಾ ಅಂತ ಹೇಳ್ಬಿಟ್ಟು ಬೇಗ ಕಮೆಂಟ್ ಮಾಡಿದ್ರೆ ಮಾತ್ರ, ಯಾಕಂದರೆ ಈ ಬ್ಲೌಸು ಅರ್ಜೆಂಟ್ ಇದೆ, ನಾವು ಸ್ಟಿಚ್ ಮಾಡಿ ಕೊಡ್ತೀವಿ. ನೋಡಿ, ನಿಮಗೂ ಇದೇ ರೀತಿ ಕಸ್ಟಮರ್ ಸಿಕ್ಕಿದ್ರಾ ಅಂತ ಹೇಳ್ಬಿಟ್ಟು. ಯಾಕಂದರೆ ಅವರಿಗೆ ಮನೇಲಿ ಟೈಲರಿಂಗ್ ಮಾಡೋರ ಮೇಲೆ ಅಷ್ಟೊಂದು ನಂಬಿಕೆ ಇರೋದಿಲ್ಲ, ಹೆಂಗೆ ಹೊಲಿತಾರೋ ಏನೋ ಅಂತ ಹೇಳ್ಬಿಟ್ಟು. ಶಾಪ್ ಆದರೆ ನೀವು ಶಾಪ್ ಇಟ್ಕೊಂಡಿರ್ತಾರೆ ಅಂದರೆ ಹೆಂಗೆ ಹೊಲ್ಕೊಟ್ರು ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಹಾಗಾಗಿ ನಾನೇ ಅವ್ರ ಹತ್ರ ಕೇಳಿ ಇಸ್ಕೊಂಡು ಈ ಬ್ಲೌಸನ್ನು ಸ್ಟಿಚ್ ಮಾಡ್ತಾ ಇರೋದು. ಈ ಬ್ಲೌಸ್ ಸ್ಟಿಚ್ ಆದಮೇಲೆ ಅವ್ರು ಕಸ್ಟಮರ್ ಹಾಕಿದ್ರ ಮೇಲೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಅವ್ರು ಏನು ಹೇಳಿದರು ಅಂತ ಹೇಳ್ಬಿಟ್ಟು. ಬಟ್ ಟೋಟಲಿ ನಾನು ಅವರಿಗೆ ಈ ಬ್ಲೌಸ್ ಹೊಲ್ಕೊಟ್ಟಿರೋ ಟೈಲರ್ಗಿಂತನೂ ಚೆನ್ನಾಗಿ ಹೊಲ್ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ ಇದೆ. ಹಾಗೆ ಆ ಬ್ಲೌಸನ್ನು ಹಾಕಿದಾಗ ಅವ್ರು ಏನು ಹೇಳಿದರು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದ್ರಲ್ಲಾದರೂ ಹೇಳಿರ್ತೀನಿ. ಓಕೆ ಫ್ರೆಂಡ್ಸ್, ಈ ಕಟಿಂಗ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸಬ್ರು ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇನ್ನೂ ಹೆಚ್ಚು ಬ್ಲೌಸ್ಗಳನ್ನು ನಾನು ಹೇಳ್ಕೊಡ್ತೀನಿ.